ಪವಿತ್ರ ಗೌಡನಿಂದ ದರ್ಶನ್ ಕೆಟ್ಟ. ಪವಿತ್ರ ಗೌಡ ಸಹವಾಸ ಮಾಡಿದ್ದರಿಂದ ಇವತ್ತು ಜೈಲಿಗೆ ಹೋಗಿದ್ದಾನೆ. ಏನೋ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ಎಲ್ಲ ಹೆಣ್ಮಕ್ಳಿಗೂ ಎಷ್ಟೋ ಜನ ಮಾಡ್ತಾರೆ, ಆದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಕು, ಇಲ್ಲ ಬ್ಲಾಕ್ ಮಾಡಬೇಕು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ಬಿಡಬೇಕು. ಅದು ಬಿಟ್ಬಿಟ್ಟು ಇವಳು ಅವನ ಹತ್ರ ಚಾಟ್ ಮಾಡುವಂಥ ಪವನ್ನ ಹೇಳಿ ಆ ಪವನು ಚಾಟ್ ಮಾಡಿ ಅವನನ್ನು ಮತ್ತೆ ಉತ್ತೇಜಿಸಿದ್ದಾನೆ. ಬಡಮಕ್ಕಳ ಶಾಲೆ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಪವಿತ್ರ ಗೌಡ ಏನು ಸಾಚನ ಮದುವೆ ಆದ ಸಂಜಯ್ ಸಿಂಗ್ನ ಬಿಟ್ಬಿಟ್ಟು ದರ್ಶನ್ ಇಟ್ಕೊಂಡು ಒಳ್ಳೆ ಕೀಪ್ ಥರ ಇದ್ದಾಳೆ. ದರ್ಶನ್ ಕೀಪ್ ಅಂತಲೇ ಹೇಳ್ತಾರೆ, ಯಾರಾದರೂ ದರ್ಶನ್ ವೈಫ್ ಅಂತ ಹೇಳ್ತಾರೆ. ಅವಳಿಗೆ ವಿಜಯಲಕ್ಷ್ಮಿ ಮಾತ್ರ ವೈಫು ಇವಳಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ವಿಜಯಲಕ್ಷ್ಮಿ ಜೀವನನೂ ಹಾಳು ಮಾಡಿದ್ದಾಳೆ ಇವಳಿಂದ ಇವತ್ತು ದರ್ಶನ್ ಇವಳ ಹಿಂದೆ ಹೋಗಿ, ಈ ದರ್ಶನ್ಗೆ ಯಾಕೆ ಬೇಕಾಗಿತ್ತೋ ಗೊತ್ತಿಲ್ಲ, ಇವಳ ಹಿಂದೆ ಹೋಗಿ ಅವನು ಕೆಟ್ಟ. ಇವಾಗ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಬೇಲ್ ಸಿಗುತ್ತಾ ಇಲ್ವಾ ದೇವರಿಗೆ ಗೊತ್ತು. ಯಾಕೆ ಬೇಕಾಗಿತ್ತು? ತೂಗುದೀಪ್ ಶ್ರೀನಿವಾಸ್ ಅವರು ಒಳ್ಳೆಯ ಹೆಸರು ಮಾಡಿದರು, ಅವರ ಹೆಸರನ್ನು ಕೆಡಿಸ್ಬಿಟ್ಟ ಈ ದರ್ಶನ್ ಈ ಪವಿತ್ರ ಗೌಡನ ಸಹವಾಸ ಮಾಡಿ. ಪವಿತ್ರ ಗೌಡನ ಸಹವಾಸ ಇಲ್ಲ ಅಂದಿದ್ದರೆ ದರ್ಶನ್ ಈ ಥರ ಆಗ್ತಾನೇ ಇರಲಿಲ್ಲ. ಯಾಕಂದರೆ ಅವರ ಹೆಂಡತಿ ಮಕ್ಕಳ ಜೊತೆ ಇರ್ತಿದ್ದ. ವಿಜಯಲಕ್ಷ್ಮಿ ಇಂಜಿನಿಯರಿಂಗ್ ಓದಿ ಅವಳು ಹೈಲಿ ಕ್ವಾಲಿಫೈಡ್ ಲೇಡಿ. ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ದರೆ ದರ್ಶನ್ ಮತ್ತು ಎಲ್ಲೋ ಹೋಗ್ಬಿಡ್ತಿದ್ದ. ಈ ಥರ ಕಚ್ಚಡ ಜನರುಗಳ ಸಹವಾಸ ಮಾಡಿ, ಎಲ್ಲ ಸ್ಲಮ್ಗಳ ಸಹವಾಸ ಮಾಡಿಬಿಟ್ಟು ಅವನು ಇವಾಗ ಕಂಬಿ ಎಣಿಸೋ ಸ್ಥಿತಿ ಬಂದಿದೆ. ಫ್ರೆಂಡ್ಸ್ಗಳನ್ನೂ ಒಳ್ಳೆಯವ್ರನ್ನ ಇಟ್ಕೊಂಡಿಲ್ಲ, ಎಲ್ಲ ಇವರು ಕಚಡಗಳು ಅವರೆಲ್ಲ ಕೂಡಿ ಎಲ್ಲರೂ ಕೂಡಿ ಜೈಲಿಗೆ ಹೋಗುವಂಗಾಯಿತು. ಈಗ ಒಳ್ಳೆಯವರಾಗಿದ್ದರೆ ಪವಿತ್ರ ಗೌಡನ ಸಹವಾಸ ಮಾಡಬೇಡ, ಈ ಕಚಡ ಜನಗಳ ಸಹವಾಸ ಮಾಡಬೇಡ ಅಂತ ಹೇಳ್ಕೊಡ್ತಾಯಿದ್ರು. ಅಲ್ಲಿ ಇರೋರೆಲ್ಲ ಇಂಥವರೇ ಆಗಿರೋದ್ರಿಂದ ಅವರು ಯಾರು ಹೇಳ್ಕೊಟ್ಟಿದ್ದು ಎಲ್ಲರೂ ಅವರು ಉಲ್ಟಾ ಪುಲ್ಟಾನೇ ಹೇಳಿರ್ತಾರೆ. ಅವ್ನು ಕೊಂದು ಹೊಡಿ ಬಡಿ ಅಂತ. ಈ ದರ್ಶನ್ ಕೊಂದನೋ ಬಿಟ್ಟನೋ ಹೊಡೆದ್ನೋ ಏನೋ, ಆದರೆ ಇವಾಗ ಸತ್ತೋಗಿರೋದಂತೂ ನಿಜ. ದರ್ಶನ್ಗೆ ಯಾಕೆ ಬೇಕಾಗಿತ್ತು? ಪವಿತ್ರವಿಂದ ಸಹವಾಸದಿಂದ ಕೆಟ್ಟ.